ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮೊದಲಿಗೆ ಇಲ್ಲಿ ತಾಂಡವ ನೋಡಿಕೊಂಡು ಭಾಗ್ಯ ಹಾಗೂ ಆದಿಯವರಿಬ್ಬರೂ ಸಹ ಬಂದಿರ್ತಾರೆ. ಇಬ್ಬರೂ ಬಂದಿರಬೇಕಾದ್ರೆ ಒಬ್ರಿಗೊಬ್ರು ತುಂಬಾನೇ ಗಾಬರಿಯಿಂದ ಹುಡುಕ್ತಾ ಇರ್ತಾರೆ ತಾಂಡವರು ಎಲ್ಲೋದ್ರು ಅಂತ. CCTV ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಆದಿಯವ್ರ ಕಾರೇ ಆಗಿರುತ್ತೆ. ಮತ್ತೆ ಆದಿಯವ್ರ ಕೈ ತರಹ ಒಂದು ಸನ್ನೆನ ಕಾಣಿಸುತ್ತೆ. ಅಂತ ಹೇಳಿದ್ರೆ ಆದಿಯವ್ರ ತರನೇ ಬಟ್ಟೆ ಹಾಕೊಂಡು ಆದಿಯವ್ರ ಕೈಯಿಂದನೇ ತಾಂಡವನ ಒಳಗಡೆ ಎಳ್ಕೊಂಡ್ರು ಅನ್ನೋ ರೀತಿ ಅವರು ಒಂದು ಸೆಟ್ ಮಾಡಿರ್ತಾರೆ. ಮತ್ತೆ ಎಲ್ಲರೂ ಸಹ ತಾಂಡವನ ಕಿಡ್ನಾಪ್ ಮಾಡ್ಕೊಂಡು ಕಾರಲ್ಲಿ ಹೋಗ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನೋಡಿ ಭಾಗ್ಯ, ಆ ಕಾರು ನಂದೇ. ಮತ್ತೆ ಆ ಒಂದು ಹುಡುಗರು ಯಾರು ಅಂತ ನನಗೆ ಗೊತ್ತಿಲ್ಲ. ಬಟ್ ಆ ಕಾರ್ ನಂದೇನೆ. ಆದರೆ ನಾನು ಇದನ್ನ ಮಾಡಕ್ಕೆ ಹೇಳಿಲ್ಲ. ಮತ್ತೆ ನಾನು ಮಾಡಿಲ್ಲ ಇದನ್ನ ಅಂತ ಹೇಳ್ಬೇಕಾದ್ರೆ ಆದಿಯವರೇ, ನಿಮ್ಮ ಒಂದು ಸರ್ಟಿಫಿಕೇಟ್ನ ಕೊಡಬೇಡಿ ಇಲ್ಲಿ ನೀವು. ಏನು ಅಂತ ನಮ್ಗೆಲ್ಲರಿಗೂ ಗೊತ್ತು. ನೀವು ಮಾಡಿದ್ದೀರಾ ಅಂತ ನಾವು ಯಾರೂ ನಂಬಲ್ಲ. ನಮಗೆ ನೀವೇನು ಅಂತ ಗೊತ್ತು ಅಂತೇಳಿ ಭಾಗ್ಯ ಅವರು ಹೇಳ್ತಾರೆ. ನಂತರ ಕಿಶನ್ ಅವರು ಲೊಕೇಶನ್ನ ಕಳಿಸಿರ್ತಾರೆ. ಲೊಕೇಶನ್ನ ಕಳಿಸಿದಾಗ ಆ ಒಂದು ತಾಂಡವ್ ಫೋನು ಆ ಲೊಕೇಶನಲ್ಲಿ ಇದೆ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಏನಾಯಿತು ಅಂತ ಕೇಳ್ತಾರೆ. ನಾವು ಅದೇ ಲೊಕೇಶನ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ, ಇನ್ನೂ ಸ್ವಲ್ಪ ದೂರದಲ್ಲೇ ಇದ್ದಾರೆ ಅಂತ ಹೇಳಿದಾಗ ಆದಿಯವರು ಹೇಳ್ತಾರೆ, ತಾಂಡವ್ ಫೋನು ಲೊಕೇಶನ್ನು ಒಂದು ಟ್ರಾವೆಲಿಂಗಲ್ಲಿದೆ. ಹಾಗಾಗಿ ಅವನು ಟ್ರಾವೆಲಿಂಗ್ ಇರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಸ್ವಲ್ಪ ದೂರದಲ್ಲೇ ಒಂದು ಗಾಡಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿಂದ ಸಿಗ್ನಲ್ ಸಿಗ್ತಾ ಇರುತ್ತೆ. ಅದಾದ ನಂತರ ಅವ್ರು ಹೇಳ್ತಾರೆ, ಇನ್ನು ಸ್ವಲ್ಪ ಮುಂದೆನೇ ಇದೆ, ಯಾವುದೋ ಒಂದು ಆಟೋದಲ್ಲಿ ಹೋಗ್ತಾ ಇದ್ದಾನೆ ಅನ್ಸುತ್ತೆ ಅಂತ ಅಂದಾಗ, ಸರಿ ಮೊದಲು ಅದನ್ನು ಅಡ್ಡ ಹಾಕಿ ನೀವು ಒಳಗಡೆ ತಾಂಡವ್ ಇದನ್ನಲ್ವ ಅಂತ ಚೆಕ್ ಮಾಡಿ ಅಂತ ಕಿಶನ್ ಅವರು ಹೇಳ್ತಾರೆ. ಸರಿ ಅಂತ ಹೇಳಿ ಆದಿಯವರು ಹೋಗಿ ಆ ಒಂದು ಆಟೋನ ಅಡ್ಡ ಇಟ್ಬಿಡ್ತಾರೆ. ಅಡ್ಡ ಇಟ್ಬಿಟ್ಟಾಗ ಆಟೋ ಡ್ರೈವರ್ ಬಂದು, ಏನಾಯಿತು ಸರ್ ಏನು ಅಂತ ಹೇಳ್ತಿರ್ಬೇಕಾದ್ರೆ, ಏನೋ ನೀನು ಕಿಡ್ನಾಪ್ ಮಾಡಿದ್ಯಾ ಅಂತ ಹೇಳಿ ಅವನ ಎದೆಪಟ್ಟಿನ ಹಿಡ್ಕೊಂಡು ಜಗಳಕ್ಕೆ ಮುಂದಾಗ್ತಾರೆ. ಅದಾದಮೇಲೆ ಭಾಗ್ಯ ಅವರು 1 ನಿಮಿಷ ಅಂತ ಹೇಳಿದಾಗ, ಸರಿ ಭಾಗ್ಯ, ನೀನು ತಾಂಡವ್ ಫೋನ್ಗೆ ಫೋನ್ ಮಾಡು ಅಂತ ಹೇಳಿದ್ರೆ ಆಟೋ ಹಿಂದ್ಗಡೆ ತಾಂಡವ್ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಅದಾದಮೇಲೆ ಅವ್ರು ಹೇಳ್ತಾರೆ, ಎಲ್ಲೋ ತಾಂಡವ್ ಕಿಡ್ನಾಪ್ ಮಾಡಿದ್ಯಾ ನೀನು ಅಂತ ಹೇಳಿದಾಗ, ಸರ್ ನಾನು ಯಾರನ್ನೂ ಕಿಡ್ನಾಪ್ ಮಾಡಿಲ್ಲ, ಪೊಲೀಸ್ ಕೇಳ್ಬಿಡ್ತೀನಿ ಹೇಳಿಲ್ಲ ಅಂತ ಹೇಳಿದ್ರೆ ಅಂದಾಗ, ಸರ್ ನೀವು ಯಾರಿಗೆ ಹೇಳಿದ್ರು ಅಷ್ಟೇ, ನಾನು ಇದನ್ನು ಮಾಡಿಲ್ಲ ಅಂತ ಹೇಳ್ತಾರೆ. ಆವಾಗ ಭಾಗ್ಯ ಅವರು ಹೇಳ್ತಾರೆ, ನೋಡಿ ಆ ದೇವರೇ, ನಮ್ಮನ್ನು ದಿಕ್ಕು ತಪ್ಪಿಸೋಕ್ಕೆ ಯಾರೋ ಒಂದು ಈ ಥರ ಮಾಡಿದ್ದಾರೆ. ಇವ್ರಿಗೆ ಏನು ಗೊತ್ತಿಲ್ಲ, ಯಾಕಂದರೆ ಫೋನ್ ಮಾತ್ರ ಇದೆ, ತಾಂಡವಲ್ಲಿ ಇಲ್ಲ ಅಂತ ಹೇಳಿದಾಗ ಆಟೋದವ್ನ ಅಲ್ಲಿಂದ ಬಿಟ್ಟು ಕಳಿಸ್ತಾರೆ. ಇಲ್ಲಿ ಅವರಿಬ್ಬರನ್ನೂ ಸಹ ಹುಡುಕಾಡ್ಕೊಂಡೇ ಇರ್ತಾರೆ. ಅದಾದ ನಂತರ ಈ ಕಡೆ ಬರೋದಾದ್ರೆ ತನ್ವಿ ಮತ್ತೆ ಸುನಂದ್ ಅವರಿಬ್ಬರನ್ನೂ ಸಹ ಪೊಲೀಸ್ ಸ್ಟೇಷನಲ್ಲಿ ಕೂತಿರ್ತಾರೆ. ಅಲ್ಲ ಅಜ್ಜಿ, ಆದಿ ಅವರು ಈ ಥರ ಮಾಡ್ತಾರೆ, ಆದಿ ಅಂಕಲ್ ಕಿಡ್ನಾಪ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇನ್ನು ಅಷ್ಟೊತ್ತಾದ್ರೂ ಒಂದು ಅಪ್ಡೇಟ್ಸ್ ಇಲ್ಲ, ಏನಿಲ್ಲ ಅಪ್ಪನ ಬಗ್ಗೆ. ನನಗೆ ತುಂಬಾನೇ ಭಯ ಆಗ್ತಿದೆ ಅಂತ ಹೇಳಿದಾಗ, ಏನೂ ಆಗಲ್ಲ ಪುಟ್ಟ, ನೀನು ಹೆದರ್ಕೋಬೇಡ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಆ ಫೋನ್ಗೆ ಒಂದು ಮೆಸೇಜ್ ಬಂದಿರುತ್ತೆ, ವಾಯ್ಸ್ ಮೆಸೇಜ್. ಏನಪ್ಪ ಅಂತ ಹೇಳಿದ್ರೆ, ಆದಿಯವ್ರ ವಾಯ್ಸಲ್ಲಿ ತಾಂಡವ್ನ ಕಿಡ್ನಾಪ್ ಮಾಡು, ನಾನು ಹೇಳೋವರೆಗೂ ಅವನ ಜೀವಂತವಾಗಿರು ಅಂತ ಹೇಳಿ ಬಂದಿರುತ್ತೆ. ಅದನ್ನು ಕೇಳಿಸ್ಕೊಂಡು ಇಬ್ಬರೂ ಸಹ ಗಾಬರಿಯಾಗಿ ಅದನ್ನು ಪೊಲೀಸವ್ರಿಗೆ ತೋರಿಸ್ತಾರೆ. ಇದನ್ನೆಲ್ಲ ನೋಡಿದಂತಹ ಕೇಳಿಸ್ಕೊಂಡಂಥ ಪೊಲೀಸವರು ಆದಿನ ಹಿಡಿಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ಬರೋದಾದ್ರೆ ಭಾಗ್ಯ ಮತ್ತು ಆದಿಯವ್ರು ಇಬ್ಬರನ್ನೂ ಸಹ ಹುಡುಕಾಡ್ತಾರೆ. ಎಲ್ಲರನ್ನೂ ಸಹ ಕೇಳ್ತಾ ಇರ್ತಾರೆ ತಾಂಡವನ ಹುಡುಕೊಂಡು. ಆದರೂ ಯಾರಿಗೂ ಸಹ ಅವರ ಸುಳಿವೇ ಸಿಗ್ತಾ ಇರೋದಿಲ್ಲ. ಅದಾದ ನಂತರ ಆದಿಯವ್ರಿಗೆ ಗೊತ್ತಾಗುತ್ತೆ, ಸೊ ಏನಿದೆಲ್ಲ ಆಗಿರೋದು ನನ್ನಿಂದನೇ ತಾನೇ, ನಾನೇ ಇದನ್ನು ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಲೊಕೇಶನ್ಗೆ ಹೋಗ್ತಾರೆ. ಆ ಲೊಕೇಶನಲ್ಲಿ ತಾಂಡವ್ ಅವರು ಕೂತಿರ್ತಾರೆ. ಅದಾದ ನಂತರ ಕಿಡ್ನ್ಯಾಪರ್ಸು ಫೋನನ್ನು ಮಾಡ್ತಾರೆ. ಹೇಳಿ ಬಾಸ್, ಹೇಗಿದ್ದೀರಾ, ಏನು ಸಮಾಚಾರ ಅಂತ ಹೇಳಿದಾಗ, ಏನೂ ಇಲ್ಲ, ನಾನು ಹೇಳೋವರೆಗೂ ಅವನ್ನ ಹಾಗೆ ಇಟ್ಕೊಂಡಿರಿ ಅಂತ ಹೇಳಿ ಶ್ರೇಷ್ಠ ಅವರು ಈ ಕಡೆ ಆದಿ ವಾಯ್ಸಲ್ಲಿ ಮಾತಾಡ್ತಾ ಇರ್ತಾರೆ. ಅಂತ ಹೇಳಿದ್ರೆ ಶ್ರೇಷ್ಠ ಮಾತಾಡಿದ್ರೂ ಆದಿ ಮಾತಾಡೋ ಥರನೇ ಒಂದು ಸಾಫ್ಟ್ವೇರ್ನ ಸೆಟ್ ಮಾಡ್ಕೊಂಡಿರ್ತಾರೆ, AI ಯೂಸ್ ಮಾಡಿಕೊಂಡು. ಹಾಗಾಗಿ ಅವ್ರಿಗೆ ಹುಡುಗ ಮಾತಾಡಿದ್ದಾಗೇನೆ ಗೊತ್ತಾಗ್ತಾ ಇರುತ್ತೆ. ಅದಾದ ನಂತರ ಅವ್ರು ಹೇಳ್ತಾರೆ, ಒಂದು ಲೇಡಿ ಬರ್ತಾರೆ, ಅವ್ರನ್ನೆಲ್ಲ ನೋಡ್ಕೋತಾರೆ ಅಂತ ಹೇಳಿ ಕಿಡ್ನಾಪರ್ಸ್ಗೆ ಹೇಳ್ತಾರೆ. ಇನ್ನೀ ಕಡೆ ಆದಿಯವರು ಇದನ್ನೆಲ್ಲ ಕೇಳಿಸ್ಕೊತಾ ಇರಬೇಕಾದ್ರೆ ಆದಿಯವ್ರಿಗೆ ಗೊತ್ತಾಗುತ್ತೆ, ಇವ್ರ ಹಿಂದೆ ಯಾರೋ ಇದ್ದಾರೆ. ಹಾಗಾಗಿ ನಾನು ಅವನನ್ನ ಪತ್ತೆ ಮಾಡಬೇಕು, ಅದಾದಮೇಲೆ ಇವ್ರನ್ನೆಲ್ಲ ಹಿಡ್ಕೊಬೇಕು ಅಂತ ಹೇಳಿ ಮೆಲ್ಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಡ್ರಮ್ಗೆ ಯಾರೋ ತಗಲಿಬಿಟ್ಟು ಅಲ್ಲಿಂದ ಬಿದ್ದೋಗುತ್ತೆ. ಆವಾಗ ಸೌಂಡ್ ಬಂದಾಗ ಅಲ್ಲಿ ಯಾರೋ ಬಂದಿದ್ದಾರೆ ನೋಡು ಅಂತ ಹೇಳಿ ಒಬ್ಬರನ್ನ ಕಳಿಸ್ತಾರೆ. ಇನ್ನೊಂದು ಕಡೆ ಬರಬೇಕಾದ್ರೆ ಭಾಗ್ಯ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಆದಿಯವ್ರನ್ನ ಹುಡುಕ್ತಾ ಇರಬೇಕಾದ್ರೆ ಆದಿಯವರು ಎಲ್ಲೂ ಇರೋದಿಲ್ಲ. ಅದಾದ ನಂತರ ಆದಿಯವರು ಎಲ್ಲೂ ಇರೋದನ್ನ ನೋಡ್ಬಿಟ್ಟು ಭಾಗ್ಯ ಅವರಂತೂ ಎಲ್ಲೋದ್ರು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಪೊಲೀಸ್ ಜೀಪ್ ಬಂದ್ಬಿಡುತ್ತೆ. ಪೊಲೀಸ್ ಜೀಪಲ್ಲಿ ತನ್ವಿ ಮತ್ತು ಸುನಾದ್ ಅವರಿಬ್ಬರೂ ಸಹ ಇರ್ತಾರೆ. ಏನಮ್ಮ ಏನಾಯಿತು ಅಂತ ಹೇಳಿದಾಗ, ನಿಂಗೇನೂ ಗೊತ್ತಿಲ್ವಾ, ಅಪ್ಪನ ಕಿಡ್ನಾಪ್ ಮಾಡಿರೋದು ಆದಿ ಅಂಕಲೇ ಅಂತ ಹೇಳಿ ಆ ಒಂದು ವಾಯ್ಸ್ ಮೆಸೇಜ್ನ ಕೇಳಿಸ್ತಾರೆ. ಆದರೆ ಅವರು ಯಾವುದನ್ನು ನಂಬೋದಿಲ್ಲ. ಇದೆಲ್ಲ ಸುಳ್ಳು, ನೀವು ಯಾರೂ ನಂಬೇಡಿ ಅಂತ ಹೇಳಿದಾಗ, ಇದನ್ನೆಲ್ಲ ನಾವು ನಂಬಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಇಬ್ಬರೂ ಸಹ ಪೊಲೀಸವ್ರ ಜೊತೆ ಅವ್ರನ್ನ ಹುಡ್ಕೋಕ್ಕೆ ಹೋಗ್ತಾರೆ. ಪ್ರತಿಯೊಂದು ಗಾಡಿನೂ ಚೆಕ್ ಮಾಡಿ ಅಂತ ಹೇಳಿ ಪೊಲೀಸವರು ಹೇಳಿರ್ತಾರೆ. ಇನ್ನು ಈ ಕಡೆ ಆದಿಯವ್ರ ಮೇಲೆ ಎಷ್ಟೇ ಹೇಳಿದ್ರು ಭಾಗ್ಯವ್ರಿಗೆ ನಂಬಿಕೆ ಬರ್ತಾ ಇರಲ್ಲ. ಆ ವಾಯ್ಸ್‌ನ ಎಷ್ಟೇ ಕೇಳಿದ್ರು ಇದು ಆದಿಯವ್ರ ವಾಯ್ಸೇ, ಬಟ್ ಆದರೆ ಆದಿಯವ್ರು ಮಾತಾಡಿಲ್ಲ ಅಂತೇಳಿ ಅವ್ರು ಅನ್ಕೋತಾ ಇರ್ತಾರೆ. ಅದಾದ ನಂತರ ಭಾಗ್ಯನಿಗೂ ಸಹ ಒಂದು ವಾಯ್ಸ್ ಮೆಸೇಜ್ ಬರುತ್ತೆ, ನೀನೇನಾದರೂ ತಾಂಡವ್ನ ಹುಡುಕ್ತಾ ಇದ್ರೆ ಈ ಲೊಕೇಶನ್‌ಗೆ ಬಾ, ಇಲ್ಲಿದ್ದಾನೆ ತಾಂಡವ್, ಇಲ್ಲ ಅಂತ ಹೇಳಿದ್ರೆ ನಾನು ಅವನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಬಂದಿರುತ್ತೆ. ಅವಾಗ ಇವರು ಯೋಚನೆನ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಬರೋದಾದ್ರೆ ನಮ್ಮ ಆದಿಯವರು ಆ ಒಂದು ರೌಡಿಗಳಲ್ಲಿ ಸಿಗಾಕೊಂತಾರೆ. ಸಿಗಾಕೊಂಡ್ಮೇಲೆ ಅವ್ರು ಬರ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ, ಯಾವುದೋ ಲೇಡಿ ಬರ್ತಾರೆ ಅಂತ ಹೇಳಿದ್ರೆ, ಇವ್ನು ಯಾರೋ ಬಂದಿರೋದು ಅಂತ ಹೇಳಿದಾಗ, ಸರಿ ಹೋಗೇನು ಕೇಳ್ಕೊಂಬಾ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನೋಡು ದಾರಿ ತಪ್ಪಿ ಬಂದ್ಬಿಟ್ಟಿದ್ಯಾ, ನಿಂಗಿದೆಲ್ಲ ಸರಿ ಹೋಗಲ್ಲ, ನೀನಿರೋ ಪ್ಲೇಸ್ ಅಲ್ಲ ಇದು, ಇಲ್ಲಿಂದ ಹೊರಟೋಗು, ನೀನು ಲ್ಯಾಪ್‌ಟಾಪ್ ಹಿಡ್ಕೊಂಡು ಆಫೀಸಲ್ಲಿ ಇರೋಕ್ಕೆ ಒಳ್ಳೆಯದು ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಆದಿಯವರು ಅವ್ರನ್ನ ಹೊಡೆಯೋಕ್ಕೆ ಅಂತಲೇ ಬರ್ತಾರೆ. ಹೊಡೆದ್ಬಿಟ್ಟು ತಾಂಡವ್ನ ಕರ್ಕೊಂಡು ಹೋಗಬೇಕು ಅಂತ. ಸೊ ಫಸ್ಟು ತಾಂಡವ್ನ ಬಿಡಿಸ್ಕೊಳ್ಬೇಕು ಅಂತ ಹೇಳಿ ಅವ್ರ ತಲೆಯಲ್ಲಿರುತ್ತೆ.
ಅದಾದ ನಂತರ ಈ ಕಡೆ ಭಾಗ್ಯವರು ಸಹ ಆ ಲೊಕೇಶನ್‌ಗೆ ನಾನು ಹೋಗ್ತೀನಿ ಅಲ್ಲೇ ತಾಂಡವರು ಇರ್ತಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.